ಆದ್ಯ. ನಾನು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ತಂದೆಯ ಹೆಸರು ಹರ್ವಿತ್. ನನ್ನ ತಾಯಿಯ ಹೆಸರು ಸಹನ. ನಾನು ದೇವನಹಳ್ಳಿಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ಮಾತಾ ಚ ಪಾರ್ವತಿ ಶ್ಲೋಕವನ್ನು ಹೇಳುತ್ತಿದ್ದೇನೆ. ಮಾತಾ ಚ ಪಾರ್ವತಿ ದೇವಿ, ಪಿತಾ ದೇವೋ ಮಹೇಶ್ವರ, ಬಾಂಧವ ಶಿವ ಭಕ್ತೇಶೋ ಸ್ವದೇಶೋ ಬೃಹಂತಯಾಮಿ. ಧನ್ಯವಾದಗಳು. ಮಾತಾ ಚ ಪಾರ್ವತಿ ದೇವಿ, ಪಿತಾ ದೇವೋ ಮಹೇಶ್ವರಃ, ಬಾಂಧವ ಶಿವ ಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಈ ಶ್ಲೋಕವನ್ನು ಶ್ರೀ ಶಂಕರಾಚಾರ್ಯರು ರಚಿಸಿದ್ದಾರೆ. ನಮ್ಮೆಲ್ಲರಿಗೂ ತಂದೆ ತಾಯಿ ಸಾಕ್ಷಾತ್ ಶಿವಪಾರ್ವತಿಯರೇ ಆಗಿದ್ದಾರೆ. ನಮ್ಮ ದೇಹದಲ್ಲಿರುವ ಜೀವ ಶಿವನಾದರೆ ಇಂದ್ರಿಯ ಶಕ್ತಿ ಪಾರ್ವತಿಯದು. ಸೌಂದರ್ಯ ಲಹರಿಯಲ್ಲಿ ಶಂಕರ ಭಗವತ್ಪಾದರು ಹೀಗೆ ಹೇಳಿದ್ದಾರೆ: ಶಿವಃ ಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಃ. ಅಂದರೆ ಹೇಗೆ ನಮ್ಮ ದೇಹ ಆತ್ಮ ಒಂದನ್ನೊಂದು ಬೇರ್ಪಡಿಸಲು ಸಾಧ್ಯವಿಲ್ಲವೋ ಹಾಗೆ ನಮಗೆ ಮಾತಾಪಿತರು ಶಿವಪಾರ್ವತಿಯರೇ ಆಗಿದ್ದಾರೆ. ಜೊತೆಗೆ ಪ್ರತಿಯೊಬ್ಬ ಶಿವಭಕ್ತರೂ ನಮ್ಮ ಬಂಧುಗಳೇ ಆಗಿದ್ದಾರೆ. ಸ್ವದೇಶೋ ಭುವನತ್ರಯಂ ಅಂದರೆ ಉದಾಹರಣೆಗೆ ವಿದೇಶದಲ್ಲಿ ನಮ್ಮ ಭಾರತದವರನ್ನು ಕಂಡ ಕೂಡಲೇ ನಮ್ಮ ಭಾರತವನ್ನೇ ಕಂಡಂತೆ ಹೇಗೆ ಭಾಸವಾಗುವುದೋ ಅದೇ ರೀತಿ 3 ಲೋಕದಲ್ಲಿ ಎಲ್ಲೇ ಶಿವಭಕ್ತರನ್ನು ಕಂಡರೂ ಅದು ಕೈಲಾಸವನ್ನೇ ಕಂಡಂತಾಗುತ್ತದೆ. ಧನ್ಯವಾದಗಳು.